ನಮಸ್ಕಾರ, ನಾನು ನವಿತಾ ಜೈನ್. ಅಪ್ಪು ಸಾವಿಗೂ ಮುನ್ನ ಆಗಿದ್ದೇನು? ಪುನೀತ್ ರಾಜ್ಕುಮಾರ್ ಕೊನೆ ಕ್ಷಣದ ದೃಶ್ಯ ನ್ಯೂಸ್ 18ಗೆ ಲಭ್ಯವಾಗಿದೆ. ಮನೆಯಿಂದ ಆಸ್ಪತ್ರೆಗೆ ಹೋಗ್ತಾ ಇದ್ದಂತಹ ದೃಶ್ಯದಲ್ಲಿ ಅಪ್ಪು ಯಾವ ರೀತಿಯಾಗಿದ್ರು, ಮನೆಯಿಂದ ಹೋಗುವಂತಹ ಸಂದರ್ಭ ಹೇಗಿತ್ತು, ಯಾವ ರೀತಿಯಾಗಿ ಇದ್ರು, ಆ ಒಂದು ರಮಣಶ್ರೀ ಆಸ್ಪತ್ರೆಗೆ ಹೋಗುವಂತಹ ಸಂದರ್ಭದಲ್ಲಿ ಅವರು ಮಾತನಾಡ್ತಾ ಇದ್ರ, ಖುಷಿಯಿಂದ ಇದ್ರ, ಹಾಗೇನೆ ಅವರು ಮನೆಯಿಂದ ನಡ್ಕೊಂಡು ಹೋದ್ರ, ಈಗ ಅನೇಕ ಪ್ರಶ್ನೆಗಳು ಎಲ್ಲರಲ್ಲೂ ಇದೆ. ಜಿಮ್ಮಲ್ಲೇ ಅಸ್ವಸ್ಥರಾದ್ರು ಅಂತ ಹೇಳಲಾಯ್ತು. ಹಾಗಾದ್ರೆ ಜಿಮ್ಮಲ್ಲೇ ಅವರು ಕೆಳಗೆ ಬಿದ್ದಂತಹ ಸಂದರ್ಭ ನಡ್ಕೊಂಡು ಹೋಗ್ಲಿಕ್ಕೆ ಆಗಿಲ್ವಾ? ಅನೇಕ ಪ್ರಶ್ನೆಗಳು ಜನರಲ್ಲಿದೆ. ರಮಣಶ್ರೀ ಆಸ್ಪತ್ರೆಗೆ ಹೋದ ದೃಶ್ಯವನ್ನು ನೀವೀಗ ನೋಡ್ತಾ ಇದ್ದೀರಾ. ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಹೋದಂತಹ ದೃಶ್ಯ ಇದು. ಪುನೀತ್ ರಾಜ್ಕುಮಾರ್ ಅವರು ಅಸ್ವಸ್ಥರಾಗ್ತಾರೆ, ಎದೆನೋವು ಕಾಣಿಸಿಕೊಳ್ಳುತ್ತೆ. ಅವರ ಮನೆಯಿಂದ ನೇರವಾಗಿ ಅವರನ್ನ ರಮಣಶ್ರೀ ಆಸ್ಪತ್ರೆಗೆ ಅವರ ಫ್ರೆಂಡ್ಸ್ ಆಗಿರ್ಬೋದು, ಅವರ ಪತ್ನಿ ಅಶ್ವಿನಿ ಪಕ್ಕದಲ್ಲೇ ಇರೋದನ್ನ ನೀವು ನೋಡ್ತಾ ಇದ್ದೀರಾ, ಮಾತನಾಡ್ತಾ ಇದ್ದಾರೆ. ಅಲ್ಲಿಂದ ಅವರು ಕಾರಿನ ಮೂಲಕ ರಮಣಶ್ರೀ ಆಸ್ಪತ್ರೆಗೆ ಹೋಗ್ತಾರೆ. ಆ ಒಂದು ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಒಂದು ರೀತಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರು ನಡ್ಕೊಂಡೇ ಹೋಗ್ತಾರೆ. ಅಲ್ಲಿ ಒಂದ್ ಸ್ವಲ್ಪ ನೋವಿದ್ರು ಕೂಡ ಎದೆನೆ ಹಿಡ್ಕೊಂಡಿರುವಂತಹ ರೀತಿಯಾಗಿ ಹೋಗ್ತಾರೆ. ಆ ನಂತರ ಕಾರಿನ ಬಳಿಗೆ ಅಲ್ಲಿ ಹೋಗೋದನ್ನ ನೀವು ನೋಡ್ತಾ ಇದ್ದೀರಾ. ಕಾರಿನ ಬಳಿಗೆ ಹೋಗಿ ಕಾರನ್ನ ಹತ್ಕೊಂಡು ಆರಾಮಾಗಿ ಹೋಗ್ತಾರೆ ಪುನೀತ್ ರಾಜ್ಕುಮಾರ್. ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಆತಂಕದ ವಾತಾವರಣ ಇರಲಿಲ್ಲ, ಯಾವುದೇ ರೀತಿಯಾದಂತಹ ಟೆನ್ಷನ್ ಕಾಣಿಸ್ತಾ ಇರಲಿಲ್ಲ. ಏನೋ ಒಂದು ಎದೆನೋವು ಕಾಣಿಸಿಕೊಂಡಿದೆ, ಅದಕ್ಕೋಸ್ಕರ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಹೇಳಿ ಅವರನ್ನ ಅಲ್ಲಿ ಕಾರಿನ ಮೂಲಕ ಅವರ ಪತ್ನಿ ಹಾಗೆಯೇ ಅವರ ಗೆಳೆಯರ ಆಗಿರಬಹುದು ಅವರೆಲ್ಲರೂ ಕೂಡ ಕರ್ಕೊಂಡು ಹೋಗುವಂತಹ ದೃಶ್ಯ ಈಗ CCTVಯಲ್ಲಿ ಸೆರೆಯಾಗಿದ್ದು. ಆ ಒಂದು ದೃಶ್ಯವನ್ನ ನೀವೀಗ ನೋಡ್ತಾ ಇದ್ದೀರಾ. ಯಾವುದೇ ಆತಂಕ ಇರಲಿಲ್ಲ. 11 ಗಂಟೆಯ ಸಮಯ ಅದು. 11 ಗಂಟೆಯ ಸಮಯದಲ್ಲಿ ರಮಣಶ್ರೀ ಆಸ್ಪತ್ರೆಗೆ ಹೋಗ್ತಾರೆ. ಆ ನಂತರ ಮತ್ತೊಂದು ಫೋಟೋ ನಿಮ್ಗೆ ತೋರಿಸ್ತಾ ಇದೀವಿ. ರಮಣಶ್ರೀ ಆಸ್ಪತ್ರೆಯಿಂದ ನೇರವಾಗಿ ಅವರನ್ನ ವಿಕ್ರಮ್ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತಹ ಸಂದರ್ಭ. ಅಲ್ಲಿ ಆಲ್ಮೋಸ್ಟ್ ಅವರು ಅಸ್ವಸ್ಥರಾಗಿದ್ದು, ಬಿದ್ದಿದ್ದು, ಅವರನ್ನ ಎಲ್ಲರೂ ಎತ್ಕೊಂಡು ಹೋಗುವಂತಹ ಒಂದು ಇಮೇಜ್ ಅನ್ನ ನೀವು ಗಮನಿಸಬಹುದು. ಹಾಗಾಗಿ 11 ಗಂಟೆಯಿಂದ ನಂತರ ಆದಂತಹದ್ದು ಒಂದು ರೀತಿಯಲ್ಲಿ ಯಾರಿಗೂ ಶಾಕಿಂಗ್. ಇದು ಒಂದು ರೀತಿಯ ದಿಗ್ಭ್ರಮೆಯನ್ನ ಹುಟ್ಟಿಸುತ್ತೆ. ಆರಾಮಾಗಿ ಮನೆಯಿಂದ ನಡ್ಕೊಂಡು ಹೋದಂತಹ ಪುನೀತ್ ರಾಜ್ಕುಮಾರ್ ಅವರು ಯಾವುದೇ ರೀತಿಯಾದಂತಹ ಟೆನ್ಷನ್ ಇಲ್ಲದೆ, ಯಾವುದೇ ರೀತಿಯಾದಂತಹ ಒಂದು ರೀತಿಯ ಅಸ್ವಸ್ಥತೆ ಅವರಲ್ಲಿ ಆ ಸಂದರ್ಭದಲ್ಲಿ ಕಾಣಿಸ್ತಾ ಇರ್ತಿಲ್ಲ. ಅತ್ಯಂತ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಆ ನಂತರ ನಡೆದಿದ್ದೇನು? ರಮಣಶ್ರೀ ಆಸ್ಪತ್ರೆಗೆ ಹೋಗ್ತಾರೆ. ರಮಣಶ್ರೀ ಆಸ್ಪತ್ರೆಯಲ್ಲಿ ಡಾಕ್ಟರ್ನ ಭೇಟಿ ಮಾಡ್ತಾರೆ. ಜಾಸ್ತಿಯಾಗಿ ಜಿಮ್ ಮಾಡಿದ್ದೀನಿ, ನಾನು ವರ್ಕೌಟ್ ಮಾಡಿದ್ದೀನಿ, ಇದಕ್ಕೆ ಬೆವರಿದ್ದೀನಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಅನ್ನೋದನ್ನ ಡಾಕ್ಟರೇ, ಈಗ ರಮಣಶ್ರೀ ಹಾಸ್ಪಿಟಲ್ನ ಡಾಕ್ಟರ್ ರಮಣ್ ರಾವ್ ಅವರೇ ಹೇಳಿದ್ದಾರೆ ಮೊನ್ನೆ ಮಾತನಾಡುವ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ಸ್ವೆಟ್ ಬಗ್ಗೆ ಕೂಡ ಅವರು ಮಾತನಾಡಿದ್ರು, ಕೇಳಿದ್ರು ಯಾಕೋ ನಾರ್ಮಲ್ ಆಗಿಲ್ಲ ಅಂತ ಹೇಳಿ ECG ಮಾಡಿಸಿದಂತಹ ಸಂದರ್ಭದಲ್ಲಿ ಮೊದಲ ಬಾರಿಗೆ ಹಾರ್ಟ್ ಅಟ್ಯಾಕ್ ಆಗಿರುವಂತಹ ಬಗ್ಗೆ ಗೊತ್ತಾಗುತ್ತೆ. ಆ ನಂತರ ಇಮ್ಮಿಡಿಯೇಟ್ ಆಗಿ ವಿಕ್ರಮ್ ಆಸ್ಪತ್ರೆಗೆ ಹೋಗಿ ಅಂತ ಹೇಳಿ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಕಾರಿನಲ್ಲೇ ಅವರು ವಿಕ್ರಮ್ ಆಸ್ಪತ್ರೆಗೆ ಹೋಗ್ತಾರೆ. ಬಟ್ ವಿಕ್ರಮ್ ಆಸ್ಪತ್ರೆಗೆ ಹೋಗುವ ಸಂದರ್ಭ ಹೇಗಿತ್ತು? ವಿಕ್ರಮ್ ಆಸ್ಪತ್ರೆಗೆ ಅವರನ್ನ ಎಲ್ಲರೂ ಎತ್ಕೊಂಡು ಹೋಗ್ಬೇಕಾದಂತಹ ಸಿಚುವೇಶನ್ ಆ ಒಂದು ಸಂದರ್ಭದಲ್ಲಿ ನಿರ್ಮಾಣ ಆಗಿರೋದನ್ನ ನಾವು ಗಮನಿಸ್ತೀವಿ. ಮನೆಯಿಂದ ನೇರವಾಗಿ ರಮಣಶ್ರೀ ಆಸ್ಪತ್ರೆಗೆ ಹೋದಂತಹ ಪುನೀತ್ಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅನಾರೋಗ್ಯ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಬಟ್ ರಮಣಶ್ರೀ ಹಾಸ್ಪಿಟಲ್ ವಿಕ್ರಮ್ ಆಸ್ಪತ್ರೆಗೆ ಕರ್ಕೊಂಡು ಹೋಗುವ ಸಂದರ್ಭದಲ್ಲಿ ಆಲ್ಮೋಸ್ಟ್ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಅವರು ಕೆಳಗೆ ಬಿದ್ದ ಹಾಗೆ, ಅವರನ್ನು ಕರ್ಕೊಂಡು ಹೋಗೋದಕ್ಕೆ ಆಗದ ಹಾಗೆ, ನಡ್ಕೊಂಡು ಹೋಗೇ ಇಲ್ಲ, ಅವ್ರನ್ನ ಎತ್ಕೊಂಡು ಹೋಗ್ಬೇಕಾದಂತಹ ಸ್ಥಿತಿ ಇತ್ತು. ಅಂತಹ ಸಿಚುವೇಶನ್ಗೆ ಆಲ್ರೆಡಿ ಬಂದಾಗಿತ್ತು. ಪುನೀತ್ ರಾಜ್ಕುಮಾರ್ ಅವರು ವಿಕ್ರಮ್ ಆಸ್ಪತ್ರೆಗೆ ಹೋಗುವಷ್ಟರಲ್ಲಿ ಸಂಪೂರ್ಣವಾಗಿ ಅಸ್ವಸ್ಥರಾಗಿದ್ರು. ಯಾವುದೇ ರೀತಿಯಾದಂತಹ ಒಂದು ಮಾತನಾಡುವ ಸ್ಥಿತಿಯಲ್ಲಿರಲಿಲ್ಲ ಅಥವಾ ನಡ್ಕೊಂಡು ಹೋಗುವ ಸ್ಥಿತಿಯಲ್ಲಿರಲಿಲ್ಲ. ಎತ್ಕೊಂಡು ಹೋಗ್ಬೇಕಾದ ಸ್ಥಿತಿ ನಿರ್ಮಾಣ ಆಗಿದ್ದನ್ನ ನಾವು ಆ ಒಂದು ಫೋಟೋದಲ್ಲಿ ಗಮನಿಸಬಹುದು. ಆ ದೃಶ್ಯವೇ ಹೇಳುತ್ತೆ ಮನೆಯಿಂದ ಹೋಗುವಾಗ ಯಾವ ರೀತಿಯಾಗಿದ್ರು, ಆ ರಮಣಶ್ರೀ ಆಸ್ಪತ್ರೆಯಿಂದ ವಿಕ್ರಮ್ ಆಸ್ಪತ್ರೆಗೆ ಹೋಗುವ ಸಂದರ್ಭ ಹೇಗಿತ್ತು ಅನ್ನೋದು. ಹಾಗಾಗಿ ಒಂದು ಕ್ಷಣ ಚೂರು ಹೆಚ್ಚು ಕಡಿಮೆ ಆದ್ರೂ, ಒಂದು ಕ್ಷಣ ನಾವು ನೆಗ್ಲೆಕ್ಟ್ ಮಾಡಿದ್ರು ಎಂತಹ ಸಿಚುವೇಶನ್ ನಿರ್ಮಾಣ ಆಗತ್ತೆ ಅನ್ನೋದಕ್ಕೆ ಇಂತಹ ಘಟನೆಗಳು ಸಾಕ್ಷಿ. ಡಾಕ್ಟರ್ಗಳು ಕೂಡ ಹೇಳ್ತಾ ಇದ್ರು, ಅಂದ್ರೆ ನಾವು ಆ ತರ ಹೋಗ್ಬಾರ್ದು, ಯಾವುದೇ ರೀತಿಯಂತಹ ಇಂತಹ ಸಂದರ್ಭಗಳು ಬಂದಾಗ ಇಮಿಡಿಯೇಟ್ ಆಂಬ್ಯುಲೆನ್ಸ್ ನಲ್ಲಿ ಹೋಗ್ಬೇಕಾಗತ್ತೆ ಅಂತ ಹೇಳಿ. ಆದ್ರೆ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಕಾರಲ್ಲೇ ಹೋಗ್ತಾರೆ ವಿಕ್ರಮ್ ಆಸ್ಪತ್ರೆಗೆ. ಆಸ್ಪತ್ರೆ ತಲುಪುವಷ್ಟರಲ್ಲಿ ಆಲ್ಮೋಸ್ಟ್ ತುಂಬಾ ಅಸ್ವಸ್ಥತೆ, ತುಂಬಾ ಅನಾರೋಗ್ಯ ಅವರನ್ನ ಅಲ್ಲಿ ಕಾಡಿದ್ದನ್ನ ನಾವು ನೋಡ್ತಿದೀವಿ. ಎತ್ಕೊಂಡು ಹೋಗ್ಬೇಕಾದ ಸಂದರ್ಭ ಅಲ್ಲಿ ನಿರ್ಮಾಣ ಆಗಿತ್ತು ಕೆಲವು ಒಂದು ಅರ್ಧ ಮುಕ್ಕಾಲು ಗಂಟೆಯ ವೇಳೆಗಾಗ್ಲೇ. ಪುನೀತ್ ರಾಜ್ಕುಮಾರ್ ಅವರು ಈ ರೀತಿಯಾಗಿ ಅಗಲ್ತಾರೆ, ಈ ರೀತಿಯಾಗಿ ಎಲ್ಲರನ್ನ ಶಾಶ್ವತವಾಗಿ ಬಿಟ್ಟು ಹೋಗ್ತಾರೆ. ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಎಲ್ಲವೂ ಮುಗಿದು ಹೋಗುತ್ತೆ. ಹಾಸ್ಪಿಟಲ್ಗೆ ಹೋಗುವಂತಹ ಸಂದರ್ಭದಲ್ಲಿ ಸರಿ ಇದ್ದಂತಹ ಪುನೀತ್ ರಾಜ್ಕುಮಾರ್ ಬರುವಂತಹ ಸಂದರ್ಭದಲ್ಲಿ
ಯಾವುದೇ ರೀತಿಯಾದಂತಹ ಒಂದು ಈ ತರದ ಸಿಚುವೇಶನ್ ಹಾಸ್ಪಿಟಲ್ ಇಂದ ಬರ್ತಾರೆ ಅಂತ ಕನಸು ಮನಸ್ಸಲ್ಲೂ ಯಾರು ಅಂದ್ಕೊಂಡಿರ್ಲಿಲ್ಲ. ಆ ರೀತಿಯ ಊಹೆ ಕೂಡ ಇರ್ಲಿಲ್ಲ. ಅವರ ಮನೆಯವರೇ ನಾವು ಈಗ ನಿಮ್ಗೆ ತೋರಿಸ್ತಾ ಇದೀವಲ್ಲ, ಮನೆಯಿಂದ ಹೊರ ಬರ್ತದೆ, ಆರಾಮಾಗಿ ನಡ್ಕೊಂಡ್ ಬರ್ತಿದ್ದಾರೆ. ಅವರ ವೈಫ್ ಅಲ್ಲಿ ಅಶ್ವಿನಿ ಅವರು ಕಾಯ್ತಾ ಇದ್ದಾರೆ, ಮಾತನಾಡ್ತಿದ್ದಾರೆ. ಅವರು ಏನು ಅಂತ ಹೇಳಿ ಅಲ್ಲೇ ಕಾರಿಗೆ ಹೊರಗೆ ಅವರು ಮಾತನಾಡ್ತಿದ್ದಾರೆ ಅಶ್ವಿನಿ ಅವರ ಹತ್ರ. ಆ ಸಂದರ್ಭ ನೋಡಿ ಅವರು ಆರಾಮಾಗಿ, ಅಶ್ವಿನಿ ಅವ್ರಿಗೆ ಯಾವ್ದು ರೀತಿ ಹರಿಬರಿ ಇರ್ಲಿಲ್ಲ, ಪುನೀತ್ ರಾಜ್ಕುಮಾರ್ ಅವರಿಗೆ ಹರಿಬರಿ ಇರ್ಲಿಲ್ಲ. ಆದ್ರೆ ಆ ನಂತರ ನಡೆದಿದ್ದೇ ಬೇರೆ. ಅಪ್ಪು ಸಮಾಧಿಗೆ ಕುಟುಂಬಸ್ಥರು ಪೂಜೆಯನ್ನ ಸಲ್ಲಿಸಿದ್ದಾರೆ. ಇವತ್ತು 5ನೇ ದಿನದ ವಿಧಿವಿಧಾನಗಳು ನೆರವೇರಿದೆ. ಹಾಲು ತುಪ್ಪ ಕಾರ್ಯಕ್ರಮ ನೆರವೇರಿದ್ದು ಅಪ್ಪುಗೆ ಇಷ್ಟವಾದ ತಿನಿಸುಗಳನ್ನ ಇಟ್ಟು ಪೂಜೆಯನ್ನ ಸಲ್ಲಿಸಿದ್ದಾರೆ ಕುಟುಂಬಸ್ಥರಿಂದ ಸಮಾಧಿಗೆ ಪೂಜೆಯನ್ನ ಮಾಡಲಾಗಿದೆ. ಕಂಠೀರವ ಸ್ಟುಡಿಯೋದಲ್ಲಿ ಪೂಜೆಯನ್ನ ನಡೆಸಲಾಗ್ತಾ ಇರುವ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಯಾವ್ಯಾವ್ದು ತಿಂಡಿಗಳು ಇಷ್ಟ, ಏನು ಇಷ್ಟ ಅವರಿಗೆ, ಸ್ವೀಟ್ ಆಗಿರ್ಬೋದು, ಖಾರ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ಇವೆಲ್ಲವನ್ನ ಕೂಡ ಇಟ್ಟು ಈಗ ಸಮಾಧಿಗೆ ಪೂಜೆಯನ್ನ ಸಲ್ಲಿಕೆ ಮಾಡ್ತಿದ್ದಾರೆ. ಹಾಲು ತುಪ್ಪ ಬಿಡುವ ಕಾರ್ಯ ಇದು. ವಿಧಾನಗಳು ನಡೆಸಲಾಗುತ್ತೆ. ಅವರ ಪತ್ನಿ ಅಶ್ವಿನಿ, ಮೊದಲ ಮಗಳು ಧೃತಿ, ಎರಡನೇ ಮಗಳು ವಂದಿತಾ, ರಾಘವೇಂದ್ರ ರಾಜ್ಕುಮಾರ್, ಶಿವರಾಜ್ ಕುಮಾರ್, ಹಾಗೆಯೇ ರಾಘವೇಂದ್ರ ರಾಜ್ಕುಮಾರ್ ಅವರ ಹೆಂಡತಿ ಮಂಗಳ ಅವರು ಎಲ್ಲರೂ ಕೂಡ ಈ ವಿಧಿವಿಧಾನದಲ್ಲಿ ಪಾಲ್ಗೊಂಡಿದ್ದಾರೆ. ಅವರ ಕುಟುಂಬಸ್ಥರು ಪೂರ್ಣಿಮಾ ಆಗಿರ್ಬೋದು, ಲಕ್ಷ್ಮಿ, ಅಪ್ಪು ಅವರ ಸಹೋದರಿ ಇವರು ಇದ್ದಾರೆ. ಹಾಗೆಯೇ ಅನೇಕ ಕುಟುಂಬಸ್ಥರಾಗಿರ್ಬೋದು, ಬೇರೆ ಬೇರೆ ಗಣ್ಯರು, ತುಂಬ ಆಪ್ತರು ಎಲ್ಲರೂ ಬಂದು ಈ ಒಂದು ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ವಿಧಿವಿಧಾನವನ್ನು ನೆರವೇರಿಸಲಾಗ್ತಾ ಇದೆ. ಆ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಇಂತಹ ಒಂದು ದಿನ ಇಷ್ಟು ಬೇಗ ಬರುತ್ತೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಅದರ ಜೊತೆಗೆ ಇವತ್ತು ವಿಧಿವಿಧಾನವನ್ನು ನಡೆಸೋದಕ್ಕೆ ಒಂದು ಅವಕಾಶವನ್ನು ನೀಡಲಾಗಿತ್ತು. ಅಂದರೆ ಇಲ್ಲದಿದ್ದರೆ ಅಪ್ಪು ಅಭಿಮಾನಿಗಳು ಬಂದು ನಾವು ನೋಡಲೇಬೇಕು, ಸಮಾಧಿ ಹತ್ರ ನಾವು ಹೋಗಲೇಬೇಕು, ನಮನವನ್ನು ಸಲ್ಲಿಸಬೇಕು ಅಂತ ಹೇಳಿ ಕಾಯ್ತಾ ಇದ್ರು. ಆದರೆ ಈ ಎಲ್ಲ ವಿಧಿವಿಧಾನ ಆದ ಬಳಿಕ ಅವರಿಗೆ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. 5ನೇ ದಿನ ಆಯ್ತು. ಇನ್ನು ಮುಂದೆ ಅದು ಆಗುತ್ತೆ. ಆಮೇಲೆ 1 ವರ್ಷನೂ ಆಗುತ್ತೆ. ಹೀಗೆ ವರ್ಷಾಂಗಟ್ಲೆ ಆಗ್ತಾನೆ ಇರುತ್ತೆ. ಅದ್ರ ಜೊತೆ ಆ ನೋವು ಜೊತೆ ನಾವು ಬದುಕ್ತಾ ಇರಬೇಕು. ನಮಗೆ ಬೇರೆ ದಾರಿ ಇಲ್ಲ, ಬೇರೆ ಆಪ್ಷನ್ ಇಲ್ಲ. ಇನ್ನು ಈ ನೋವು ಜೊತೆ ಬದುಕಕ್ಕೆ ಶಕ್ತಿ ಕೊಡುವಂತ ಮಾತ್ರ ನಾನು ಪರಮಾತ್ಮದಲ್ಲಿ ಕೇಳ್ಕೊಬಂದೆ. ನಾವು ಇದನ್ನು ಹೇಗೆ ಎತ್ಕೋಬೇಕು ಅಂತ, ಅಂದರೆ ಈ ಒಂದು ದುರ್ಗತಿನ ಹೇಗೆ ಮನಸ್ಸಿಗೆ ತಗೋಬೇಕು ಅಂದರೆ, ನಾವು ಕುಟುಂಬದವ್ರು ಹೇಗೆ ತಗೋತಾ ಇದ್ದೀವಿ. ಉದಾಹರಣೆಗೆ, ಯಾಕೆ ಇನ್ನು ಮುಂದೆ ನಾವು ದುಃಖನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಅಭಿಮಾನಿಗಳು ಇನ್ನೂ ಹಂಚಬಾರ್ದು ನಾವು ದುಃಖನ. ಇದನ್ನು ಹೇಗೆ ಎತ್ಕೋಬೇಕು ಅಂದರೆ, ನೋಡಿ, ನಮ್ಮ ತಂದೆಯವ್ರಿಗೆ 75 ವರ್ಷ ಕೊಟ್ಟಿದ್ದ ದೇವರು, ನೀನು ಇಷ್ಟೆಲ್ಲ ಮಾಡ್ಕೊಂಬ ಅಂತ ಬಂದಿದ್ರು. ಅವ್ರು ಇಷ್ಟು ಮಾಡೋಕ್ಕೆ ಅಷ್ಟು ವರ್ಷ ಬೇಕಾಯಿತು, ಇದ್ಬಿಟ್ಟು ಹೋದ್ರು. ಅಷ್ಟು ಹೆಸರು ಏನು ಮಾಡಬೇಕಾಯ್ತು 70 ವರ್ಷಕ್ಕೆ, ಅದನ್ನ 40 ವರ್ಷಕ್ಕೆ ಮಾಡಿ ಅವಾರ್ಡ್ಗಳು ತಗೊಂಡ್ರು, ಅಭಿಮಾನಿಗಳನ್ನ ಗೆದ್ದರು, ಎಲ್ಲದನ್ನೂ ಮಾಡ್ಕೊಂಡು ಅವ್ರ ಕೆಲಸ ಮುಗೀತು. ಅವ್ರು ಬೇಗ ಹೋಗ್ಬೇಕಾಯ್ತು, ಅಷ್ಟೇ ಅವ್ರಿಗೆ ಟೈಮ್. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಈಗ ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶರಣು ಹಂಪಿ, 5ನೇ ದಿನದ ವಿಧಿವಿಧಾನಗಳನ್ನ ಕಾರ್ಯಗಳನ್ನ ನಡೆಸಲಾಗಿದೆ. ಈಗ ಸದ್ಯಕ್ಕೆಲ್ಲವೂ ಮುಗಿದಿದೆಯಾ? ಅಭಿಮಾನಿಗಳಂತೂ ಯಾವಾಗ ಸಮಾಧಿ ಬಳಿಗೆ ಹೋಗೋದಕ್ಕೆ ಅವಕಾಶ ಕೊಡ್ತಾರೆ ಅಂತ ಕಾಯ್ತಾ ಇದ್ದಾರೆ. ಏನಾದ್ರೂ ಇದರ ಬಗ್ಗೆ ಏನಾದ್ರೂ ಮುನ್ಸೂಚನೆ ಸಿಕ್ಕಿದೆಯಾ? ನವಿತಾ, ಆ ರೀತಿಯಾದಂಥ ಮುನ್ಸೂಚನೆಗಳು ಸಾಕಷ್ಟು ಸಿಗ್ತಾ ಇದೆ. ಯಾಕೆಂದರೆ ನಾವೀಗ ಏನು ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ಮತ್ತು ಕಂಠೀರವ ಸ್ಟುಡಿಯೋದ ಮುಂಭಾಗದಲ್ಲಿದ್ದೇವೆ. ಈಗಾಗಲೇ ಪುನೀತ್ ಅವರ ಸಮಾಧಿ ಏನಿದೆ, ಇದಕ್ಕೆ ಸಾಕಷ್ಟು ರೀತಿಯಾಗಿ ಬೆಳಗ್ಗೆಯಿಂದಲೇ ಸಾಕಷ್ಟು ಪುಷ್ಪಾಲಂಕಾರವನ್ನು ಮಾಡಿದ್ರು. 11 ಗಂಟೆಗೆ ಹಾಲು ತುಪ್ಪ ಕಾರ್ಯನೂ ಕೂಡ ಸಂಪೂರ್ಣವಾಗಿದೆ. ಕುಟುಂಬದ ಸದಸ್ಯರು ಎಲ್ಲರೂ ಕೂಡ, ಪುನೀತ್ ಅವರ ಪತ್ನಿ ಮತ್ತು ಮಕ್ಕಳು ಮತ್ತು ರಾಜ್ಕುಮಾರ್ ಕುಟುಂಬದ ಸದಸ್ಯರು ಎಲ್ಲರೂ ಮತ್ತು ಅವರ ಸಂಬಂಧಿಕರು ಎಲ್ಲರೂ ಕೂಡ ಬಂದು ಕಾರ್ಯವನ್ನು ಮುಗಿಸಿದ್ದಾರೆ. ಸೊ ಈಗ ಇರೋದು ಸಾರ್ವಜನಿಕರಿಗೆ ಮತ್ತು ಅಭಿಮಾನಿಗಳಿಗೆ ಯಾವಾಗ ಅವಕಾಶವನ್ನು ಕೊಡ್ತಾರೆ ಅಂಥೇಳಿ. ಸೊ ಆ ಅವಕಾಶದಕ್ಕಾಗಿ ಪೊಲೀಸರು ಕೂಡ ಸಾಕಷ್ಟು ರೀತಿಯಾಗಿ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಿರೋದು. ಬ್ಯಾರಿಕೇಡ್ಗಳನ್ನು ಸರಿಯಾಗಿ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ತಿದ್ದಾರೆ. ಯಾಕಂದರೆ ಸಾರ್ವಜನಿಕರು ಬಂದಂಥವ್ರು ಒಳಗಡೆ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ಏನಿದೆ ಇಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ಬಂದಂಥವರಿಗೆ ಬ್ಯಾರಿಕೇಡ್ ಒಳಗಡೆ ಮಾತ್ರ, ಅಂದರೆ ಒಂದು ಸೈಡಿಂದ ಎಂಟರ್ ಆದರೆ ಇನ್ನೊಂದು ಗೇಟಿಂದ ಹೊರಗಡೆ ಹೋಗಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಳ್ತಿದ್ದಾರೆ. ಇದು ಬಹುಶಃ ಇನ್ನೂ ಒಂದು 3-4 ಗಂಟೆಗಳವರೆಗೂ ಕಾರುತ್ತೆ. ಯಾಕಂದರೆ ಬ್ಯಾರಿಕೇಡ್ಗಳು ಇನ್ನೂ ಬೇಕಾಗಿದೆ. ಇರುವಂಥ ಬ್ಯಾರಿಕೇಡ್ಗಳನ್ನು ಮ್ಯಾಕ್ಸಿಮಮ್ ಏನು ಪ್ರಯತ್ನಗಳನ್ನು ಮಾಡಬೇಕು, ಬ್ಯಾರಿಕೇಡ್ಗಳನ್ನು ಅಳವಡಿಸಬೇಕು, ಆ ಪ್ರಯತ್ನಗಳನ್ನು ಆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸೊ ನಾಳೆ ಬೆಳಗ್ಗೆಯಿಂದ ಸಾರ್ವಜನಿಕರಿಗೆ ಸಿಗುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಬ್ಯಾರಿಕೇಡ್ಗಳೇನಾದರೂ ಸಂಜೆ ಒಳಗಡೆ ಬಂತು ಅಂದರೆ, ಸೊ ಆವಾಗ
ಸಂಜೆಯಿಂದಲೇ ಆರಂಭ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿ ಕಂಡುಬರ್ತಾ ಇದೆ. ಈ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿಯಾದಂಥ ನಿರ್ಧಾರ ಇಲ್ಲ. ಆದರೆ ಸಾರ್ವಜನಿಕರಿಗೆ ಅವಕಾಶ ಕೊಡಿ ಅಂತೇಳಿ ಹೊರಗಡೆ ಅಂದರೆ ಕಂಠೀರವ ಸ್ಟುಡಿಯೋದ ಹೊರಗಡೆ ಸಾಕಷ್ಟು ರೀತಿಯಾಗಿ ಅಭಿಮಾನಿಗಳು, ಸಾರ್ವಜನಿಕರು ಎಲ್ಲರೂ ಕೂಡ ಕಳೆದ 5 ದಿನಗಳಿಂದ ಕೂಡ ಪ್ರತಿ ದಿನನೂ ಕೂಡ ಬರ್ತಾ ಇದ್ದಾರೆ. ನಮಗೆ ಅವಕಾಶ ಮಾಡಿಕೊಡಿ, ಸಮಾಧಿ ನಾವು ವೀಕ್ಷಣೆ ಮಾಡಬೇಕು. ಒಂದಷ್ಟು ವೃದ್ಧರು, ಚಿಕ್ಕ ಚಿಕ್ಕ ಮಕ್ಕಳನ್ನ ಹಿಡ್ಕೊಂಡು ಬಂದವರು, ಎಷ್ಟೋ ದೂರದಿಂದ ಬಂದಂತವ್ರು, 700 ಕಿಲೋಮೀಟರ್ 800 ಕಿಲೋಮೀಟರ್ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಅಂಥವರಿಗೆ ಏನಾದರೂ ಅವಕಾಶ ಕೊಡುವ ಸಾಧ್ಯತೆ ಇದೆಯಾ ಈಗ, ಹೇಗೆ ಅಂತ? ಆ ರೀತಿಯಾದಂಥ ಅವಕಾಶಗಳನ್ನು ನವಿತಾ ಈ ಹಿಂದೆನೂ ಕೂಡ ಮಾಡಿದ್ರು. ಸೊ ಇವತ್ತು ಕೂಡ ಮಾಡ್ತಾ ಇದ್ದಾರೆ. ಒಂದು ಅರ್ಧ ಗಂಟೆ ಮುಂಚಿತವಾಗಿ ಗಾಜನೂರಿಂದ ಬಂದಂಥ ವೃದ್ಧ ದಂಪತಿಗಳಿರ್ಬೋದು, ವೃದ್ಧ ಮಹಿಳೆ ಇರ್ಬೋದು, ಅಜ್ಜಿ ಇರ್ಬೋದು, ಹೀಗೆ ಮಾನವೀಯ ದೃಷ್ಟಿಯಿಂದ ಭಾಳ ದೂರದಿಂದ ಬಂದಂಥ ಅಭಿಮಾನಿಗಳಿದ್ದಾರೆ ಮತ್ತು ಅವರನ್ನು ನೋಡಬೇಕು ಅಂತೇಳಿ ಬಂದಂಥ ಸಾರ್ವಜನಿಕರಿದ್ದಾರೆ. ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಇದು ಮಾನವೀಯತೆ ದೃಷ್ಟಿಯಿಂದ ಮಾಡ್ತಿರೋದು. ಹಾಗಂತೇಳಿ ಎಲ್ರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಪೊಲೀಸರು, ಯಾಕಂದರೆ ಎಲ್ಲರನ್ನೂ ಕೂಡ ಬ್ಯಾಲೆನ್ಸ್ ಮಾಡೋದು ಮತ್ತು ಅವರನ್ನು ಎಲ್ಲರನ್ನೂ ಕೂಡ ಅಲೋ ಮಾಡೋದು ಕೂಡ ಭಾಳ ಕಷ್ಟ ಆಗುತ್ತೆ. ಸೊ ಬ್ಯಾರಿಕೇಡ್ ಬೆಳಗ್ಗೆ ಈ ರೀತಿಯಾದಂಥ ವ್ಯವಸ್ಥೆ ಇದ್ದಿದ್ದಿಲ್ಲ. ಬ್ಯಾರಿಕೇಡ್ಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕಂಠೀರವ ಸ್ಟುಡಿಯೋದಲ್ಲಿ ಒನ್ ಸೈಡ್ ಒಂದು ಗೇಟಿಂದ ಎಂಟರ್ ಆದರೆ ಇನ್ನೊಂದು ಗೇಟಿಂದ ಒಳಗಡೆ ಹೋಗಬೇಕು ಮತ್ತು ಈ ಬ್ಯಾರಿಕೇಡ್ನ ಹೊರಗಡೆ ಯಾರು ಕೂಡ ಬರದೇ ಇರೋ ರೀತಿಯಾಗಿ ಸಾಕಷ್ಟು ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾದಂಥ ವ್ಯವಸ್ಥೆ ನೋಡ್ತಾ ಹೋದರೆ ಸೊ ಇನ್ನೂ ಒಂದು 3 ಗಂಟೆಗಳ ಕಾಲ ಈ ಬ್ಯಾರಿಕೇಡ್ಗಳೆಲ್ಲ ವ್ಯವಸ್ಥೆ ಆದರೆ ಸಂಜೆ ವೇಳೆಗೆ ಕಂಪ್ಲೀಟಾಗಿ ಅವಕಾಶವನ್ನು ಕೊಡ್ಬೋದು. ಅಥವಾ ಆಗದೇ ಇದ್ದರೆ, ಒಂದು ವೇಳೆ ಏನಾದರೂ ಕಂಪ್ಲೀಟಾಗಿ ವ್ಯವಸ್ಥೆ ಆಗದೇ ಇದ್ದರೆ ನಾಳೆ ಬೆಳಗ್ಗೆಯಿಂದಂತಲೂ ಅವಕಾಶವನ್ನು ಕೊಡ್ತಾರೆ ಸಾರ್ವಜನಿಕರಿಗೆ. 5 ದಿನದ ನಂತರ ಅವರಿಗೆ ಅವಕಾಶ ಸಿಗ್ತಿರೋದು. ನವಿತಾ, ಓಕೆ, ಥ್ಯಾಂಕ್ ಯು ಶರಣ್ ಹಂಪಿ ಡೀಟೇಲ್ಸ್ಗೆ. ಪುನೀತ್ ರಾಜ್ಕುಮಾರ್ ಮನೆಗೆ ಬಂದಿದ್ದಾರೆ ತೆಲುಗು ನಟ ನಾಗಾರ್ಜುನ್. ಪುನೀತ್ ಕುಟುಂಬಸ್ಥರಿಗೆ ಅಕ್ಕಿನೇನಿ ನಾಗಾರ್ಜುನ್ ಸಾಂತ್ವನ ಹೇಳಿದ್ದಾರೆ. ಅಪ್ಪುವನ್ನ ನೆನೆದು ಭಾವುಕರಾಗಿದ್ದಾರೆ ತೆಲುಗು ನಟ ನಾಗಾರ್ಜುನ್. ಒಂದಷ್ಟು ಜನರಿಗೆ ಮೊನ್ನೆ ಬರೋದಿಕ್ಕೆ ಆಗಿರಲಿಲ್ಲ, ಅವರು ಈಗ ಬಂದು ಅವರ ಮನೆಯವರಿಗೆ ಸಾಂತ್ವನ ಹೇಳ್ತಾ ಇದ್ದಾರೆ. ಕೆಲವರು ಅವತ್ತಿನ ದಿನ ಬಂದರು, ತೆಲುಗು ಆಗಿರ್ಬೋದು ಅಥವಾ ತಮಿಳು ಇಂಡಸ್ಟ್ರಿಯ ಒಂದಷ್ಟು ಜನ ಬಂದರು, ಬೇರೆ ಬೇರೆ ಗಣ್ಯರು ಬಂದರು, ಕೊನೆಯ ಒಂದು ದರ್ಶನವನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ ಬಂದರು. ಆದರೆ ಕೆಲವರಿಗೆ ಆ ಸಂದರ್ಭದಲ್ಲಿ ಹೋಗೋದಿಕ್ಕೆ ಆಗ್ತಾ ಬರಲಿಲ್ಲ ಅಥವಾ ಬರೋದಿಕ್ಕೆ ಆಗಲಿಲ್ಲ ಅಥವಾ ಆ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರ ಸಾಂತ್ವನ ಹೇಳುವಂತಹ ಸಾಧ್ಯತೆಯೂ ಇರಲಿಲ್ಲ. ಈಗ ಅಕ್ಕಿನೇನಿ ನಾಗಾರ್ಜುನ ಅವರು ಸಾಂತ್ವನವನ್ನ ಹೇಳಿದ್ದಾರೆ. ಆದರೆ ಇದೇ ಸಂದರ್ಭದಲ್ಲಿ ಅಪ್ಪುವನ್ನ ನೆನೆದು ಭಾವುಕರಾಗಿದ್ದಾರೆ ತೆಲುಗು ನಟ ನಾಗಾರ್ಜುನ ಅವರು. ಅಪ್ಪು ಅಂದ್ರೇನೆ ಹಾಗೆ, ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿಯ ಒಂದು ಗೆಳೆಯರಿಗೆ, ಎಲ್ಲ ಇಂಡಸ್ಟ್ರಿಯ ಗಣ್ಯರಿಗೆ, ಸಿನಿಮಾ ನಟಿಯರಿಗೂ ಬಹಳ ಇಷ್ಟ. ಆ ರೀತಿಯಂತಹ ಪ್ರೀತಿಯನ್ನ ಹೊಂದಿದ್ರು ಅಪ್ಪು ಮೇಲೆ. ಇವರು ಕೂಡ ಅಷ್ಟೇ ಪ್ರೀತಿಯನ್ನ ಎಲ್ಲ ಇಂಡಸ್ಟ್ರಿಯವರ ತಮ್ಮ ಗೆಳೆಯರಾಗಿರ್ಬೋದು ಅಥವಾ ಹಿರಿಯರ ಮೇಲೆ ಇಟ್ಟುಕೊಂಡಿದ್ರು. ಯಾರಾದರೂ ಈ ಕಡೆ ಬಂದರೆ ಅಥವಾ ಇವರು ಆ ಕಡೆ ಹೋದರೆ ಎಲ್ಲರ ಜೊತೆ ಮಾತನಾಡಿಸಿ ಅವ್ರ ಜೊತೆ ಪ್ರೀತಿಯಿಂದ ಇದ್ದು ಬರ್ತಾ ಇದ್ರು. ಹಾಗೆಯೇ ಪುನೀತ್ ರಾಜ್ಕುಮಾರ್ ಅವರ ಯಾರಾದರೂ ಬೇರೆ ಇಂಡಸ್ಟ್ರಿಯವರು ಇಲ್ಲಿ ಬಂದರೆ ಅವರನ್ನು ಮಾತನಾಡಿಸಿ ಒಂದ್ಸಲ ಮೀಟ್ ಮಾಡೋಣ, ನಮ್ಮ ಮನೆಗೆ ಬನ್ನಿ ಅಂತ ಎಲ್ಲರನ್ನ ಕರೀತಾ ಇದ್ರು. ಅಂತಹ ಒಂದು ಬಾಂಧವ್ಯವನ್ನು ಹೊಂದಿದ್ರು. ಅದೇ ರೀತಿಯಾಗಿ ಇವತ್ತು ಅಪ್ಪುವನ್ನು ಕಳ್ಕೊಂಡಿದ್ದೀವಿ, ಅಪ್ಪು ಇಲ್ಲ ಅನ್ನೋದನ್ನು ನೆನೆಯೋದಕ್ಕೂ ಯಾರಿಗೂ ಸಾಧ್ಯ ಆಗ್ತಾ ಇಲ್ಲ. ಮೊನ್ನೆ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆಯೋದಕ್ಕೆ ಹೆಚ್ಚಿನವರಿಗೆ ಸಾಧ್ಯ ಆಗದಿದ್ರೂ ಕೂಡ ಆ ನಂತರ ಅಪ್ಪು ಮನೆಗೆ ಬಂದು ಅವರ ಮನೆಯವರಿಗೆ ಸಾಂತ್ವನ ಹೇಳಿದ್ದಾರೆ, ಕುಟುಂಬಸ್ಥರಿಗೆ ಧೈರ್ಯದ ಮಾತುಗಳನ್ನು ಆಡಿದ್ದಾರೆ. ಎಲ್ಲರೂ ಕೂಡ ನಾವಿದ್ದೇವೆ ನಿಮ್ಮ ಕುಟುಂಬದ ಜೊತೆ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಮೊನ್ನೆ ತಮಿಳು ನಟ ವಿಶಾಲ ಅವರ ಒಂದು ವಿಚಾರವನ್ನ ನಾವು ಗಮನಿಸೋದಾದ್ರೆ ಅವರ ಮೇಲೆ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗಿತ್ತು. ಯಾಕಂದ್ರೆ ಬರಲಿಲ್ಲ, ತಮಿಳು ಸ್ಟಾರ್ಗಳು ಯಾರು ಬಂದಿರಲಿಲ್ಲ ಅಂತ ಹೇಳಿ. ಆದ್ರೆ ಅವರು ತಾನಿದ್ದಂತಹ ಒಂದು ಸಿನಿಮಾದ ಕಾರ್ಯಕ್ರಮದಲ್ಲೇ ಏನು 1800ಕ್ಕೂ ಹೆಚ್ಚು ಮಕ್ಕಳನ್ನ ಪುನೀತ್ ರಾಜ್ಕುಮಾರ್ ಅವರಿಗೆ ಶಿಕ್ಷಣವನ್ನ ಕೊಡ್ತಾ ಇದ್ರು. ಅದೇ ಎಲ್ಲದರ ಜವಾಬ್ದಾರಿಯನ್ನ ಅವರು ತೆಗೆದುಕೊಂಡಿದ್ದನ್ನ ನಾವಿಲ್ಲಿ ಸ್ಮರಿಸಬಹುದು. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ಹಾರಾಡೋ ಮೋಡವಿಂದು ರೆಕ್ಕೆಗಳ ಮುರಿದುಕೊಂಡು ನಿಂತಿದೆ ಮಂಕಾಗಿ ಸುಮ್ಮನೆ. ತಂಗಾಳಿ ಅಂಗಳವು ದಂಗಾಗಿ ಬೆವರಿರೋ ಸೂಚನೆ.
ಪುನೀತ್ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿದ್ದಾರೆ ಅಕ್ಕಿನೇನಿ ನಾಗಾರ್ಜುನ ಅವರು. మాట్లాడుతున్నారు ನೋಡೋಣ. ఏం మాట్లాడాలో ఇక్కడికి వచ్చిన తర్వాత కూడా శివన్నతో ఏం చెప్పాలో ఇంట్లో అక్కడ ఏమనాలో కూడా అర్థం కాలేదు. ఆయన పునీత్ గారి గురించి ఎవరు మాట్లాడినా నాకు తెలిసినప్పుడు మంచి మాట తప్పితే ఏమీ ఉండదు. అందరూ మంచి తప్పితే ఏమీ మాట్లాడరు. ఆయన ఇలా చేస్తాడు ఇంతమంది స్కూల్ పిల్లలకి చదివిస్తున్నాడు, 4 సినిమాలు తీస్తున్నారు. ఆయన హీరో కాకుండా వేరే వాళ్ళతో వేరే వాళ్ళని ఎంకరేజ్ చేస్తూ, టాలెంట్ని ఎంకరేజ్ చేస్తూ, అండ్ ఇటువంటి మనిషిని ఎందుకు ఆ దేవుడు తీసుకెళ్ళిపోయాడు అనేది ఇట్ ఈస్ అంటే ఇది ఈ క్వశ్చన్కి ఆన్సర్ లేదు ఆలోచించినా కూడా. అండ్ my deepest condolences to his fans, people of Karnataka, and especially to family. My heart goes out to them, and వాళ్ళకి దేవుడు భగవంతుడు వాళ్ళకి చాలా స్ట్రెంగ్త్ ఇవ్వాలి ఈ ట్రాజడీ నుంచి బయటపడటానికి. అండ్ థ్యాంక్ యూ ಸರ್. ಯಾರೇ ಆದ್ರೂ ಹೇಳುವಂತಹ ಮಾತೇ ಇದು. ಯಾಕೆ ಆ ದೇವರು ಪುನೀತ್ ರಾಜ್ಕುಮಾರ್ ಅವರನ್ನ ತನ್ನ ಬಳಿಗೆ ಕರೆದುಕೊಂಡ, ಯಾಕೆ ಇಷ್ಟು ಬೇಗ ಕರೆಯಿಸಿಕೊಂಡ ಅನ್ನುವಂತಹ ಪ್ರಶ್ನೆಯನ್ನ ಪ್ರತಿಯೊಬ್ಬರು ಹೇಳ್ತಾರೆ. ಅದೇ ರೀತಿಯ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ ಅನ್ನುವಂತಹ ಮಾತನ್ನ ಅಕ್ಕಿನೇನಿ ನಾಗಾರ್ಜುನ ಅವರು ಕೂಡ ಹೇಳ್ತಾ ಇದ್ದಾರೆ. ಸಾಕಷ್ಟು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ತಾ ಇದ್ರು, ಶಿಕ್ಷಣದ ವ್ಯವಸ್ಥೆಯನ್ನ ಮಾಡಿದ್ರು. 1800ಕ್ಕೂ ಹೆಚ್ಚು ಮಕ್ಕಳಿಗೆ ವಿದ್ಯಾದಾನವನ್ನ ಮಾಡಿದಂತಹ ಆತನಿಗೆ ಜೊತೆಗೆ ತಾನು ಮಾತ್ರ ಅಲ್ಲ, ತಾನು ಒಬ್ಬ ಹೀರೋ ಆಗಿ ಆಕ್ಟ್ ಮಾಡೋದು ಮಾತ್ರ ಅಲ್ಲ, ಇನ್ನು ಉಳಿದವರು ಆಕ್ಟ್ ಮಾಡಬೇಕು, ಅಂಥವರಿಗೆ ಪ್ರೋತ್ಸಾಹ ಕೊಡಬೇಕು, ಸಾಕಷ್ಟು ಕ್ರಿಯೇಟಿವ್ ಆಗಿರುವಂಥವರಿಗೆ, ಟ್ಯಾಲೆಂಟ್ ಇರುವಂಥವ್ರನ್ನ ಬೆಳೆಸಬೇಕು ಅನ್ನುವಂಥ ಉದ್ದೇಶದಿಂದ ಸಿನಿಮಾಗಳನ್ನ ಮಾಡ್ತಾ ಇದ್ರು. ಅಂತಹ ಒಂದು ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಂತಹ ಯಾರ ಹತ್ರ ಕೇಳಿದ್ರು ಕೂಡ ಅತ್ಯಂತ ಒಳ್ಳೆಯ ಮಾತುಗಳನ್ನೇ ಇಲ್ಲಿವರೆಗೂ ಕೇಳ್ಕೊಂಡು ಬಂದಿದ್ದೀವಿ. ಅಂತಹ ಪುನೀತ್ನನ್ನ ನಾವಿವತ್ತು ಕಳ್ಕೊಂಡಿದ್ದೇವೆ. ಅವರ ಅಭಿಮಾನಿಗಳಿಗೆ ಇದನ್ನು ಭರಿಸುವ ಶಕ್ತಿ ಆ ದೇವರು ಕೊಡ್ಲಿ ಅಂತ ಹೇಳಿದ್ದಾರೆ ಅಕ್ಕಿನೇನಿ ನಾಗಾರ್ಜುನ್. ಇನ್ನು ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ZPay and News 18 Network present Crypto Simplified. ಹಾಯ್ ಹಲೋ, ZPay ಮತ್ತು ನೆಟ್ವರ್ಕ್ 18 ಪ್ರಸ್ತುತಪಡಿಸುವ ಕ್ರಿಪ್ಟೋ ಕರೆನ್ಸಿಗಳ ಕುರಿತ ವಿಶೇಷ ವಿವರಣಾತ್ಮಕ ಸರಣಿಗೆ ಸ್ವಾಗತ. ಇಂದು ನಾವು ಕ್ರಿಪ್ಟೋ ಕರೆನ್ಸಿಯ ವಿವಿಧ ಅಂಶಗಳ ಬಗ್ಗೆ ತಿಳಿಸಿಕೊಡ್ತಾ ಹೋಗ್ತೀವಿ. ಇಂದು ವಿಕೇಂದ್ರೀಕೃತ ಹಣಕಾಸಿನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋ ಪ್ರಯತ್ನವನ್ನ ಮಾಡೋಣ. ವಿಕೇಂದ್ರೀಕೃತ ಹಣಕಾಸು ಅನ್ನೋದು ಕ್ರಿಪ್ಟೋ ಅಥವಾ ಬ್ಲಾಕ್ ಚೈನ್ನಲ್ಲಿನ ವಿವಿಧ ಹಣಕಾಸು ಅನ್ವಯಗಳಿಗೆ ಬಳಸಲಾಗುವ ಒಂದು ಕರಾರು ಇದ್ದಂತೆ. ಡಿಫೈ ಅನ್ನೋದು ಪರ್ಯಾಯ ಹಣಕಾಸು ಇಕೋಸಿಸ್ಟಮ್ ವ್ಯವಸ್ಥೆಯಾಗಿದ್ದು, ಗ್ರಾಹಕರ ವರ್ಗಾವಣೆ, ವ್ಯಾಪಾರ, ಸಾಲ ಮತ್ತು ಕ್ರಿಪ್ಟೋ ಸಾಲವನ್ನ ನೀಡಲಾಗುತ್ತೆ. ವಿಕೇಂದ್ರೀಕೃತ ಹಣಕಾಸು ಪದ್ಧತಿಯು ಸಾಂಪ್ರದಾಯಿಕ ಹಣಕಾಸು ಸಂಸ್ಥೆಗಳು, ಬ್ಯಾಂಕುಗಳು, ದಲ್ಲಾಳಿಗಳಿಂದ ಸ್ವತಂತ್ರವಾಗಿದೆ. ಅಲ್ಲದೆ ಡಿಫೈ ಸುಮಾರು $80 ಶತಕೋಟಿ ಮಾರುಕಟ್ಟೆ ಬಂಡವಾಳವನ್ನು ಹೊಂದಿದೆಯಂತೆ. ವಿಕೇಂದ್ರೀಕೃತ ಹಣಕಾಸು ಅಂದ್ರೇನು? ಇದು ಬ್ಲಾಕ್ ಚೈನ್ನ ಬಳಕೆಯನ್ನ ಸರಳ ಮೌಲ್ಯ ವರ್ಗಾವಣೆಯಿಂದ ಹೆಚ್ಚು ಸಂಕೀರ್ಣವಾದ ಹಣಕಾಸಿನ ಬಳಕೆಯನ್ನಾಗಿ ವಿಸ್ತರಿಸುತ್ತದೆ. ಜೊತೆಗೆ ಓಪನ್ ಸೋರ್ಸ್ ತಂತ್ರಜ್ಞಾನವನ್ನ ಆಧರಿಸಿದ್ದು ಯಾರಾದರೂ ಸಹ ಪ್ರೋಗ್ರಾಂ ಮಾಡಬಹುದು. ಹಾಗೆಯೇ ಇದು ಪಾರದರ್ಶಕವಾಗಿದ್ದು ಯಾವುದೇ ನಿಯಂತ್ರಕಗಳಿಲ್ಲ. ದಶಕಗಳಷ್ಟು ಹಳೆಯದಾದ ಇನ್ಫ್ರಾ ಪ್ರಾಸೆಸ್ ಸಹ ಹಿಡಿತದಲ್ಲಿಲ್ಲ. ಇದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಮತ್ತು ನಿಮ್ಮ ಹೂಡಿಕೆಯ ಮೇಲೆ ನಿಯಂತ್ರಣವಿರುತ್ತೆ. ಕ್ರಿಪ್ಟೋ ಕರೆನ್ಸಿಗಳ ಕುರಿತ ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಹ್ಯಾವ್ ಎ ಗ್ರೇಟ್ ಡೇ. ಬಾಯ್. ಲಾಕ್ಡೌನ್ ಸಮಯದಲ್ಲಿ ಎಲ್ಲರೂ ಮನೆಯಿಂದ ಹೊರಬರೋದಕ್ಕೆ ಹೆದರುತ್ತಿದ್ರೆ ಕೆಲವರು ಇತರರಿಗೆ ಸಹಾಯ ಮಾಡೋದಕ್ಕೆ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ರು. ಅಂಥವರಲ್ಲಿ ಒಬ್ಬರು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿ ವಾಸಿಸ್ತಾ ಇರುವ ಅನಿಲ್ ಶೆಲ್ಕೆ. ನೆಟ್ವರ್ಕ್ 18 ಮತ್ತು ಫೆಡರಲ್ ಬ್ಯಾಂಕ್ನ ಲಸಿಕೆ ಅಭಿಯಾನ ಸಂಜೀವನಿ ಎ ಶಾರ್ಟ್ ಆಫ್ ಲೈಫ್ ಆ ವ್ಯಕ್ತಿಯ ಕಥೆಯನ್ನ ನಿಮ್ಮ ಮುಂದಿಡ್ತಿದೆ. ತಮ್ಮ ಉತ್ಸಾಹದಿಂದಾಗಿ ಅವರಾಗಿದ್ದಾರೆ ನಮ್ಮ ಸಂಜೀವನಿ ಚಾಂಪಿಯನ್.
अभी जो लोग हाथ पे काम करते हैं मोल मजूरी करके, उनके घर में 5-5, 6-6 आदमी रहते थे। लेकिन कोरोना पीरियड में उनका सब लॉकडाउन होने की वजह से वो घर पे बैठने लगे, तो खाना पीना उनका मुश्किल हो गया। जब गांव का हालत देखा मैंने, तो फिर मेरे को ऐसा लगा कि गांव में अभी बीमारी तो बहुत बड़ी, कोई किसके पास जा नहीं रहा है, तो फिर मेरे को कुछ तो करना पड़ेगा, निकलना पड़ेगा। मैं सुबह निकल के उनके लिए जो भी फ़ोन आता था उनके पास जाता था, उनको जो ज़रूरत है मेरे हिसाब से मैं उतना करता था। मेरे घर पे गेहूँ पिकता था, तो मेरे घर वाले उसमें 2-2, 3-3 किलो का पैकेज बना के देते थे लोगों के लिए। तो उसमें गेहूँ, चावल, थोड़ा सा मसाला, नमक डाल के हम लोग जिनको ज़रूरत है उनके पास लेके जाते थे, उनको देते थे। मेरे पिताजी को डायबिटीज़ है, शुगर है, तो फिर वो उस हिसाब से पहले वो बोलते थे, बच्चे को भी मेरे पास नहीं आने देते थे। मेरे लिए एक जगह उन्होंने दी थी, उधर ही मैं बैठता था। मेरे हिसाब से उधर ही मेरा खाना, मेरा उधर ही सब होता था, फिर मेरे काम के लिए निकलता था। तो अगर कोई पेशेंट बीमार हुआ है तो उसको कौन सी ट्रीटमेंट देना चाहिए, मेरे को थोड़ा सा समझाते थे, ऐसा नहीं ऐसा करने का हिसाब से मैं पेशेंट को एडमिट करता था। पहले 50 से ज़्यादा वैक्सीनेशन नहीं होता था, तो संजीवनी यूनिट के जो लोग हैं वो बार बार लोगों के पास जाते थे, और बाद में धीरे धीरे उनको मालूम हुआ कि वैक्सीन ज़रूरी है, तो लोग भीड़ों के साथ, मतलब जहाँ 25 होती थी वहाँ 200 वैक्सीन होने लगे। लोकांची खूप खूप मदत केली, लोकांना काढे पोचवले, लोकांची सेवा केली, लोकांना दवाखान्यापर्यंत पोचवलं, सर्व काम करायचे ते बाहेर जाऊन। आम्हाला भरपूर काळजी वाटायची त्यांची। हा, आम्हाला भीती वाटायची, भाऊ नको जाऊ, अरे तो असं काय करतो, दिवसभर जेवण नाही, खावण नाही, आंघोळ केली का चालला, आंघोळ केली का चालला, चहा देतोय। जिनके पास काम करने की क्षमता है तो उन्होंने दूसरे के लिए काम करना चाहिए। ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಜೊತೆಗೆ ದೇಶದಲ್ಲಿ ಕ್ಷೀರ ಕ್ರಾಂತಿಗೆ ಕಾರಣವಾದ ಅಮೂಲ್ ಬ್ರ್ಯಾಂಡ್ ಕೂಡ ತನ್ನ 75ನೇ ವಾರ್ಷಿಕೋತ್ಸವದ ಸಂಭ್ರಮ ಆಚರಿಸುತ್ತಿದೆ. ಇಂತಹ ಸಂದರ್ಭದಲ್ಲಿ ಬನ್ನಿ ನಾವು ನಿಮಗೆ ಅಮೂಲ್ ಕಾಲಕಾಲಕ್ಕೆ ದೇಶ ವಿದೇಶದಲ್ಲಿ ಯಾವ ರೀತಿ ತನ್ನ ಮಾತನ್ನ ಯಶಸ್ವಿಯಾಗಿ ತಲುಪಿಸಿತು ಅಂತ ತೋರಿಸ್ತೀವಿ. ಅಮೂಲ್ ವಿಶಿಷ್ಟ ರೀತಿಯಲ್ಲಿ ತನ್ನ ಉತ್ಪನ್ನಗಳ ಮಾಹಿತಿಯನ್ನ ಜನರಿಗೆ ತಲುಪಿಸೋದರ ಜೊತೆಗೆ ಪ್ರತಿಯೊಂದು ಜಾಹೀರಾತು ಕೂಡ ಹೊಸ ಕತೆ ಹೇಳುತ್ತೆ.